ಇನ್ನೊಂದು ಸಿಂಗಾಪುರಿಂದ ಇಮೇಲ್ ಬರೋ ಹಾಗೆ ಮಾಡಿರೋದು. ಮದ್ವೆ ನಿಂತಿರೋದು, ಕೊರಿಯರ್ ಬಾಯ್ ಹೋಗಿ ಪಾರ್ಸೆಲ್ ಕೊಟ್ಟಿರೋದು. ಒಂದ್ರಲ್ಲಿ ಹೇಗೋ ಎಸ್ಕೇಪ್ ಆಗ್ಬಿಟ್ವಿ. ಆದ್ರೆ ಎರಡನೇದು ಒಂದು ಚಿಕ್ಕ ಕ್ಲೂ ಸಿಕ್ಕಿದ್ರೆ ಮುಗ್ದೋಯ್ತು. ಚಿನ್ನು, ನಾವ್ ಜೂಟಾಟ ಆಡ್ತಾನೆ ಇರ್ಬೇಕು. ಯಾವುದೇ ಕಾರಣಕ್ಕೂ ನಮ್ ಕ್ಲೂ ಅವಳಿಗೆ ಸಿಗ್ಲೇಬಾರ್ದು. ಓಹೋ ಅವಳು ಅಲ್ಲಿಗೆ ರೀಚ್ ಆಗ್ಬಿಡ್ತಾಳೆ ಅಂತ ಹೇಳ್ತಾ ಇದೀಯಾ? ಮತ್ತೆ ರವಿ ಅವಳಿಗೆ ಇನ್ಸ್ಟಾದಲ್ಲಿ ಲೈಕ್ ಕೊಟ್ಟಿದ್ದಾನೆ. ತಕ್ಷಣ ಅವಳಿಗೆ ಅನುಮಾನ ಹುಟ್ಟಿದೆ. ಅವಳು ನನ್ನ ಹತ್ರ ಬಂದು ಕೇಳಿದ್ಲು, ಗೊತ್ತಾ ಅದು? ನಾನು ಅದೆಲ್ಲ ಹೇಗೋ ಮ್ಯಾನೇಜ್ ಮಾಡಿ ಏನೋ ಹೇಳಿ ಕಳಿಸ್ದೆ. ಒಂದ್ ರೀತಿಯಲ್ಲಿ ಅಲ್ಲಿಗಳು ರೀಚ್ ಆದ್ರೆ ಕಷ್ಟ ಆಗತ್ತೆ ಚಿನ್ನು. ಶತ್ರುನ ಆಕ್ರಮಣ ಮಾಡೋದಕ್ಕಿಂತ ಮುಂಚೆ ಅವ್ರು ಬರೋ ದಾರಿನ ನಾವು ಕ್ಲೋಸ್ ಮಾಡ್ಬೇಕು. ಆದ್ರೆ ನಾವು ಹೋಗೋ ದಾರಿ ಅವಳು ಗೊತ್ತಾಗದೇ ಇರೋ ಹಾಗೆ ನಾವು ನೋಡ್ಕೋಬೇಕು. ಒಂದ್ ಇಷ್ಟು ಸಹ ಕ್ಲೂ ಸಿಗ್ಬಾರ್ದು. ಅದಕ್ಕೆ ಹೇಳ್ತಿದ್ದೀನಿ, ಮೊದ್ಲು ನಿನ್ ಫ್ರೆಂಡು ಕೊರಿಯರ್ ಬಾಯ್ಗೆ ಫೋನ್ ಮಾಡಿ ಜಾಗ ಖಾಲಿ ಮಾಡೋಕ್ ಹೇಳು. ಅಲ್ಲ ಶಾಂತಿ, ನೋಡು, ನೀನ್ ಏನೇ ಹೇಳಿದ್ರು ನನಗೆ ಯಾಕೋ ಅವಳು ಅಲ್ಲಿವರೆಗೂ ಬರ್ತಾಳೆ ಅಂತ ನನಗೆ ಅನಿಸ್ತಾನೆ ಇಲ್ಲ. ಚಿನ್ನು, ನಾನು ಹೇಳದ್ ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ ಚಿನ್ನು ನೀನು? ಯಾವ ಮೂಮೆಂಟಲ್ಲಾದ್ರೂ ಅವಳು ಈ ಕೊರಿಯರ್ ಬಾಯ್ನ ಟಚ್ ಮಾಡೋ ಸಾಧ್ಯತೆ ಇದೆ. ನೀನ್ ಈಗ್ಲೇ ಅವನಿಗೆ ಫೋನ್ ಮಾಡು. ಈಗ್ಲೇ ಮಾಡು. ಮಾಡ್ದೆ ಒಂದೇ ನಿಮಿಷ. ಹಲೋ, ಎಲ್ಲೋ ಇದೆಯಾ? ಮನೇಲಿ. ಇನ್ನೂ ಅದೇ ಮನೇಲಿ ಇದೆಯಾ ನೀನು? ಇಲ್ಲ ಮಗ, ಅಲ್ಲಿ ಪ್ರಾಬ್ಲಮ್ ಮುಗೀತಲ್ಲ, ಅದಕ್ಕೆ ಸ್ವಂತ ಊರಿಗೆ ಬಂದ್ಬಿಟ್ಟಿದ್ದೀನಿ. ಅಲ್ಲೇನು ಇಲ್ಲ ಈಗ, ಅದೆಲ್ಲ ಖಾಲಿ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಒಳ್ಳೆ ಕೆಲಸ ಮಾಡಿದ್ಯಾ ಕಣ. ನಾನು ಅಂದ್ಕೊಂಡಿದ್ದಕ್ಕಿಂತ ತುಂಬಾ ಫಾಸ್ಟ್ ಇದೆಯಾ ನೀನು. ಸರಿ ಆಯ್ತು, ನೋಡು, ನೀನು ತುಂಬಾ ಹುಷಾರಾಗಿರುವ. ಓಕೆ ಕಣ, ಸರಿ ಬಾಯ್. ಶಾಂತಿ, ಆ ಭಗವಂತ ನಮ್ಮ ಕಡೆ ಇದ್ದಾನೆ. ನಾವು ತಪ್ಪು ಮಾಡಿದ್ರೆ ತಾನೆ ಆ ದೇವ್ರು ನಮಗೆ ಕೈ ಕೊಡೋದು. ನೋಡ್ತೀಯಾ, ನಾವು ಹೇಳೋದಕ್ಕೂ ಮುಂಚೆನೆ ಅವನ ಮನೆ ಖಾಲಿ ಮಾಡಿ ಓಡೋಗ್ಬಿಟ್ಟಿದ್ದಾನೆ. ಹಾಗಿದ್ಮೇಲೆ ಆ ಮಂತ್ರ 7 ಜನ್ಮ ಹುಟ್ಟು ಬಂದ್ರು ನಾವಿರೋ ಜಾಗನ ಮುಟ್ಟೋದಕ್ಕೆ ಸಾಧ್ಯನೇ ಇಲ್ಲ. ಆಹಾ, ದೋಸೆ ಅಂದ್ರೆ ಇದಪ್ಪ. ಕಣ್ಣಿಗಾನಂದ, ಮನಸ್ಸಿಗಾನಂದ, ಮೂಗಿಗೆ ಒಳ್ಳೆ ಪರಿಮಳ. ನಾಲ್ಗೆಗೆ ಎಂಥ ರುಚಿ ಗೊತ್ತಾ ಇದು? ನಿಜವಾಗ್ಲೂ ಈ ದೋಸೆ ಮೇಲೆ ಎಷ್ಟು ಚೆನ್ನಾಗಿ ಹದವಾಗಿ ತುಪ್ಪ ಸವರಿದ್ಯಾ ಗೊತ್ತಾ ನೀನು? ಇಂಥದನ್ನೆಲ್ಲ ಒಂದಲ್ಲ 10 ದೋಸೆ ಬೇಕಾದ್ರೂ ತಿನ್ಬಹುದು. ನೀವ್ ನನ್ನ ತುಂಬಾ ಹೊಗಳ್ತಾ ಇದ್ದೀರಾ. ನೀವ್ ತಿಂತೀರಾ ಅಂದ್ರೆ 10 ಅಲ್ಲ 100 ದೋಸೆ ಹಾಕೊಡ್ತೀನಿ, ನೀವ್ ತಿನ್ನಿ. ಅತ್ತೆ, ಚಟ್ನಿಗೆ ಉಪ್ಪು ಸರಿ ಇದೆಯಾ? ಸಾಗು ಮಾಡಿದಿನಲ್ಲ, ಚೆನ್ನಾಗಿದ್ಯಾ? ಖಾರ ಎಲ್ಲ ಕರೆಕ್ಟ್ ಆಗಿದ್ಯಾ? ನಿಮ್ಗೋಸ್ಕರ ಅಂತಾನೆ ಖಾರನ ಸ್ವಲ್ಪ ಕಡಿಮೆ ಹಾಕಿ ಮಾಡಿದೀನಿ. ಚೆನ್ನಾಗಿದ್ಯಮ್ಮ, ಚೆನ್ನಾಗಿದೆ. ಮಂತ್ರ, ನಮ್ ಬೆಂಗಳೂರಲ್ಲಿ ಎಲ್ಲಾ ಕಡೆ 99 ವೆರೈಟಿ ದೋಸೆ ಇದೆಯಂತಮ್ಮ. ಆದ್ರೆ ಈ ದೋಸೆ ಇದೆಯಲ್ಲಮ್ಮ, ಈ ದೋಸೆ ಮುಂದೆ ಅಷ್ಟೂ ದೋಸೆಗಳನ್ನ ನೀವಾಳಿಸಿ ಬಿಸಾಕ್ಬೇಕು. ದೋಸೆ ತಿಂತ ತಿಂತ ಎಲ್ಲಿ ನನ್ ಕೈ ಬೆರಳನ್ನ ಕಚ್ಕೊಂಡ್ ತಿನ್ಬಿಡ್ತೀನೋ ಅನ್ನಿಸ್ತಾ ಇದೆ, ಅಷ್ಟು ರುಚಿಯಾಗಿದೆ. ಸಿದ್ದು, ಅಡಿಗೆ ಮನೆಯನ್ನು ಡೈನಿಂಗ್ ಟೇಬಲ್ನು ಒಂದ್ಸಲ ನೋಡಿ ಕಣ್ಣು ಪಾವನಾಗುತ್ತೆ. ನಿನಗಿಷ್ಟ ಆಗ್ಲಿಲ್ವಾ? ಅದ್ಕೆ ನಂಗೆ ತುಂಬಾ ಇಷ್ಟ ಆಗಿದೆ, ತುಂಬಾ ಚೆನ್ನಾಗಿದೆ. ನಾನೇನ್ ಹೇಳ್ಬೇಕು ಅಂತಿದ್ನೋ ಅಷ್ಟು ಅಮ್ಮನೇ ಹೇಳಿದ್ದಾರೆ. ನೋಡ್ತಾನೆ ಇದ್ದೀನಿ. ಏನಿದೆ ಅದರಲ್ಲಿ? ನೋಡಿ, ನಾನು ಹೀಗೆ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬಿಡಿ. ಕೋಪ ಮಾಡ್ಕೊಂಡು ಉತ್ತರ ಕೊಟ್ರು ನನ್ಗೆ ಅಭ್ಯಂತರ ಇಲ್ಲ. ಉತ್ತರ ಕೊಡ್ಬೇಕಷ್ಟೇ. ಅದೇನು ಕೇಳು ಸಾಧನ? ನಿಮ್ಮಪ್ಪನ ಹತ್ರ ಚೆನ್ನಾಗಿ ದುಡ್ಡಿತ್ತಲ್ವಾ? ಇತ್ತು. ನಿಮ್ಮಮ್ಮನ್ಗೆ ಹೊಟ್ಟೆ ತುಂಬ ಊಟ ಹಾಕಿಲ್ವಾ? ಚೆನ್ನಾಗಿ ನೋಡ್ಕೊತಿರ್ಲಿಲ್ವಾ ನಿಮ್ಮಮ್ಮನ್ನ?
ಯಾಕೆ ಸಾಧನ ಏನೇನೋ ಮಾತಾಡ್ತಿದ್ಯಾ? ನಮ್ಮ ತಂದೆ ನಮ್ಮ ತಾಯಿನ ರಾಣಿ ತರ ನೋಡ್ಕೋತಾ ಇದ್ರು. ನೋಡಿ ನೋಡಿ ಅಲ್ಲಿ ನಿಮ್ಮಮ್ಮ ಊಟಕ್ಕೆ ಗತಿ ಇಲ್ದಿರೋ ತರ ತಿಂತಾ ಇರೋದ್ ನೋಡಿ. ಆ ದೋಸೆಗೆ ತುಪ್ಪ ಇಷ್ಟಿಷ್ಟು ಸವರ್ಕೊಂಡು ತಿಂತಾ ಇದ್ದಾರೆ. ನಿನ್ನೆವರೆಗೂ ಮಂತ್ರಗೆ ನೀನ್ ಯಾವಳ ಗೊತ್ತೇ ಇಲ್ಲ ಅಂತ ಹೇಳ್ತಿದ್ರು, ಆದ್ರೆ ಈಗ ಅಯ್ಯೋ ದೇವ್ರೇ. ಸುಮ್ಮನೆ ಇರು ಸಾಧನ, ಏನೋ ಇಷ್ಟ ಆಗಿದೆ ತಿಂತಾ ಇದಾರೆ ಅಷ್ಟೇ. ತಿನ್ಲಿ ಬೇಡ ಅಂದವ್ರು ಯಾರು? ಆದ್ರೆ ಯಾವತ್ತೂ ದೋಸೆ ತಿಂತೇ ಇಲ್ಲ ಅನ್ನೋ ತರ ಆಡ್ತಿದಾರಲ್ಲ. ಅಲ್ಲ, ಈ ವಯಸ್ಸಲ್ಲಿ ತುಪ್ಪ ದೋಸೆ ತಿಂದ್ರೆ ಆರೋಗ್ಯ ಏನಾಗ್ಬೇಕು? ಮೊದ್ಲೇ ನಿಮ್ಮಮ್ಮನ ಮೈಯಲ್ಲಿ BP ಶುಗರ್ ಎಲ್ಲ ಡಾನ್ಸ್ ಮಾಡ್ತಾ ಇದೆ. ಇಷ್ಟಿಷ್ಟು ತುಪ್ಪ ಹಾಕೊಂಡ್ ತಿಂದ್ರೆ ಸರಿ ಹೋಯ್ತು. ಅಯ್ಯೋ, ಸ್ವಲ್ಪ ಮೆತ್ತಗಾದ್ರೂ ಹೇಳು. ಅಮ್ಮಂಗ್ ಕೇಳಿಸಿದ್ರೆ ಏನ್ ಮಾಡ್ತೀಯಾ? ಕೇಳಿಸ್ಲಿ ಅಂತಾನೆ ಹೇಳ್ತಾ ಇರೋದು ರೀ. ನಿನ್ನೆವರೆಗೂ ಮಂತ್ರ ನೆರಳು ಕಂಡ್ರೆ ಆಗ್ತಾ ಇರ್ಲಿಲ್ಲ, ಈಗ ನೋಡಿ ತಲೆ ಮೇಲೆ ಕರ್ಗತ್ ತರ ಹೊತ್ಕೊಂಡು ತಿರುಗ್ತಾ ಇದ್ದಾರೆ. ನೋಡಿ ನೋಡಿ ತಿಂತಾ ಇರೋದ್ ನೋಡಿ. ಏನೋ ಸಿದ್ದು, ಅಮ್ಮ, ಏನಪ್ಪಾ ನೀನ್ ಹೆಂಡ್ತಿ ಆಗ್ಲೇ ಕಿವಿ ಊದಕ್ ಶುರು ಮಾಡ್ಬಿಟ್ಲಾ? ಬಾರೋ ಕೂತ್ಕೊಂಡ್ ದೋಸೆ ತಿನ್ಬಾ, ತುಪ್ಪದ ದೋಸೆ. ನಿನ್ ಹೆಂಡ್ತಿ ಇದುವರೆಗೂ ಒಂದೇ ಒಂದ್ ದಿವ್ಸಕ್ಕೂ ಈ ತರ ದೋಸೆ ಮಾಡ್ಲಿಲ್ಲಪ್ಪ. ಮಾಡೋದಿರ್ಲಿ, ಯೋಚನೆ ಕೂಡ ಮಾಡಿಲ್ವೇ? ಬಾ ಬಾ, ಘಮ ಘಮ ಅಂತಿದೆ ತುಪ್ಪದ ದೋಸೆ ತಿನ್ಬಾ. ಹೋಗಮ್ಮ, ಅವನ್ಗೊಂದೆರಡು ದೋಸೆ ಹಾಕು. ಸರಿ ಅತ್ತೆ, ದೋಸೆ ಮೇಲೆ 2 ಚಮಚ ತುಪ್ಪ ಎಕ್ಸ್ಟ್ರಾನೇ ಹಾಕ್ತೀನಿ. ಬನ್ನಿ ಬಾವಾ. ಅಯ್ಯಯ್ಯೋ ಬೇಡ ಕಣಮ್ಮ, ನನ್ನ ತಿಂಡಿ ಎಲ್ಲ ಆಗಿದೆ. ತಿಂಡಿ ನನ್ನ ಹೆಂಡತಿ ಮಾಡ್ಕೊಟ್ಟಿದ್ದಾಳೆ. ಅಮ್ಮ, ದಯವಿಟ್ಟು ತಪ್ಪು ತಿಳ್ಕೊಬಿಡಿ ನಾನು ಹಿಂಗೆ ಹೇಳ್ತೀನಿ ಅಂತ. ಕೊಲೆಸ್ಟ್ರಾಲ್ ಜಾಸ್ತಿ ಆಗೋ ಆಹಾರ ಪದಾರ್ಥಗಳನ್ನ ಯಾಕಮ್ಮ ತಿಂತೀರಾ? ಆರೋಗ್ಯ ಹಾಳಾಗಲ್ವಾ? ಹೋಗಲೋ, ನನ್ನ ಆರೋಗ್ಯ ಏನು ಆಗಲ್ಲ. ಒಂದ್ ವೇಳೆ ನನ್ನ ಆರೋಗ್ಯ ಕೆಟ್ರು ನಿನ್ ಹೆಂಡತಿನ ಕರಿಯಲ್ಲಪ್ಪ ನನ್ ಸೇವೆ ಮಾಡ್ಬಾ ಅಂತ. ನಮ್ಮ ಮಂತ್ರ ಎಷ್ಟು ಪ್ರೀತಿಯಿಂದ ತುಪ್ಪದ ದೋಸೆ ಮಾಡ್ಕೊಟ್ಟಿದ್ದಾಳೆ. ಅಮೃತ ಕಣ, ಅವಳು ಕೈಯಲ್ಲಿ ಅಮೃತ ಇದೆ. ಕಾಯಿಲೆ ಇದ್ರೂ ಓಡಿಸ್ಬಿಡತ್ತೆ ಆ ಪ್ರೀತಿ. ಹಾ ಅತ್ತೆ ಸುಮ್ನೆ ಇರಿ ಅತ್ತೆ. ಬಾವ ಹೇಳ್ತಾ ಇರೋದು ನಿಮ್ಮ ಒಳ್ಳೇದಕ್ಕೆ. ಬಾವಾ, ಅತ್ತೆ ಯಾವಾಗ್ಲೂ ತಿನ್ನಲ್ಲ, ಅಪರೂಪಕ್ಕಲ್ವಾ? ಆ ರೀತಿ ಏನೂ ಆಗಲ್ಲ. ಆಯ್ತಮ್ಮ, ತಿನ್ನು. ಇನ್ನೊಂದು ದೋಸೆ ಹಾಕ್ಸ್ಕೊಳಮ್ಮ. ತುಪ್ಪ ಹಾಕ್ಸ್ಕೊ, ತುಪ್ಪ ತುಪ್ಪ ಹಾಕು. ಅತ್ತೆ ಒಂದ್ ನಿಮಿಷ, ನೀವ್ ಯಾಕೆ ಎದ್ ಬರ್ತೀರಾ? ಕೈ ತೊಳಿಬೇಕಲ್ಲಮ್ಮ. ಅತ್ತೆ ನೀವ್ ಆರಾಮಾಗಿ ಕೂತ್ಕೊಳ್ಳಿ, ನಾನೇ ತಗೊಂಡ್ ಬರ್ತೀನಿ. ಓಹೋ, ಏನೋ ಸತ್ಕಾರ ಜೋರಾಗಿ ನಡೀತಾ ಇದೆ ಅಮ್ಮಂಗೆ. ಏನೋ ಗ್ರಾಚಾರ ಇವ್ರಿಗೆ. ತಗೊಳ್ಳಿ ಅತ್ತೆ. ಸಿದ್ದು ಸಿದ್ದು, ಈ ನಾಟಕನೇ ನನ್ನ ಕೈ ನೋಡಕ್ ಆಗ್ತಾ ಇಲ್ಲ. ಕೋಪದಲ್ಲಿ ಒಂದು ನಿಮ್ಮನ್ನ ಹೊಡಿತೀನಿ, ಇಲ್ಲ ನನ್ನ ನಾನೇ ಹೊಡ್ಕೊಂಡ್ಬಿಡ್ತೀನಿ. ತಗೊಳ್ಳಿ ಅತ್ತೆ, ಒರ್ಸ್ಕೊಳ್ಳಿ.